ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ನಾನು ನಿನ್ನೆ ಬ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಬಟ್ ನೀವು ನೋಡಿರ್ತೀರ ಲಾಸ್ಟ್ ಬ್ಲಾಗ್ ನಾನು ಹೋಗಿ ಬಂದು ಹೈಕ್ ಹೋಗಿದ್ದೆ ಅಲ್ವಾ. ಹೈಕ್ ಹೋಗ್ಬಿಟ್ಟು ಬಂದು ಸುಸ್ತಾಗಿದೆ. ನಾನೇ ಅರ್ಜೆಂಟಲ್ಲಿ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೆ ಇವನಿಗೆ. ಸೊ ಎನರ್ಜಿ ಇರಲಿಲ್ಲ ಬ್ಲಾಗ್ ಮಾಡೋಕ್ಕೆ, ಟು ಬಿ ಹಾನೆಸ್ಟ್. ಸೊ ಇವತ್ತು ನಾನು ಟುಡೇ ಇಸ್ ಮೈ ಡೇ ಒನ್ ಆಫ್ ಮೈ ಇನ್ ಹೌಸ್ ಪ್ಲೇಸ್ಮೆಂಟ್. ಅದಕ್ಕೆ ನಾನು ಯೂನಿಫಾರ್ಮ್ ಬೇರೆ ಹಾಕ್ಕೊಂಡಿದ್ದೀನಿ. ಯೂನಿಫಾರ್ಮಲ್ಲಿ ಒಳ್ಳೆ ನರ್ಸ್ ಥರ ಕಾಣಿಸ್ತಾ ಇದ್ದೀನಿ, ಬಟ್ ನಾನು ನರ್ಸ್ ಅಲ್ಲ. ಸೊ ಹಿಯರ್ಸ್ ಮೈ ಕಾಲೇಜ್ ನೇಮ್ ಆ್ಯಂಡ್ ಇಲ್ಲಿ ನೋಡಿ ಸ್ಟೂಡೆಂಟ್ ಡಯಟಿಷಿಯನ್ ಅಂತ. ಇಟ್ ಫೀಲ್ಸ್ ಗುಡ್. ಈ ಥರ ಎಲ್ಲ ರೆಕಗ್ನಿಷನ್ ಸಿಗುತ್ತೆ ಅಲ್ವಾ. ಸುಮ್ಮನೆ ಯಾವುದೋ ಒಂದು ಯೂನಿಫಾರ್ಮ್ ಹಾಕೋ, ವೈಟ್ ಆ್ಯಂಡ್ ವೈಟ್ ಕಲರ್ ಕೋಡಿಂಗ್ ಅಂತೆಲ್ಲ ಕೊಟ್ಬಿಡ್ತಾರೆ, ಬಟ್ ನಮ್ಮ ಪೋಸ್ಟ್ ಅದ್ರ ಮೇಲಿದ್ದಾಗ ಇನ್ನೂ ಖುಷಿ ಆಗೋದು. ಸೊ ನಾನು ಆ್ಯಕ್ಚುಲಿ ಅವಾಗಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ದೆನ್ ಡ್ಯೂ ಟು ಸಮ್ ರೀಸನ್ಸ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಕೆಳಗಡೆ ಬಂದೆ. ನಾನು ಬ್ರೇಕ್ಫಾಸ್ಟ್ ಮಾಡಿ ಬಾಕ್ಸಿಗೆ ಹಾಕ್ಕೊಂಡು, ಅದು ಏನು ಗೊತ್ತಾ, ಇವಾಗ ಡಯಟಿಷಿಯನ್ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಕಾನ್ಷಿಯಸ್ ಆಗಿರ್ತೀವಿ. ಆ್ಯಂಡ್ ನಾವಲ್ಲ ಅಂತಂದ್ರೂ ಇವಾಗ ನಮ್ಮ ಸುತ್ತ ಫ್ರೆಂಡ್ಸ್ ಅವರೆಲ್ಲ ಇರ್ತಾರೆ ಅಲ್ವಾ, ಅವರಾದರೂ ಹೆಲ್ದಿ ತಂದಿರ್ತಾರೆ. ಕೆಲವ್ರು ಜಂಕು ತಿಂತಾರೆ, ಇಲ್ಲ ಅಂತಲ್ಲ. ಏನು ಡಾಕ್ಟರ್ ಆದರೆ ಅವ್ರಿಗೇನು ಇದು ಬರೋಲ್ಲ, ಅದೇನಂತಾರೆ, ಅವ್ರಿಗೇನು ರೋಗ ಬರಲ್ವಾ ಅನ್ನೋ ಥರ. ಡಯಟಿಷಿಯನ್ ಆದರೆ ಏನು ಜಂಕ್ ತಿನ್ನಬಾರ್ದು ಅಂತಲ್ಲ, ತಿಂತಾರೆ, ಇಲ್ಲ ಅಂತಲ್ಲ. ಬಟ್ ನಾವು ಅದ್ರ ಬಗ್ಗೆ ಓದೋದ್ರಿಂದ ಎಲ್ಲರ ಕಣ್ಣು ನಮ್ಮ ಮೇಲೆ ಇರುತ್ತೆ ಸ್ವಲ್ಪ. ಇವಾಗ ನಮ್ಮ ಫ್ರೆಂಡ್ಸಲ್ಲೂ ಅಷ್ಟೇ, ಯಾರ್ಯಾರು ಡಯಟಿಷಿಯನ್ ಇರೋಲ್ಲ, ನನಗೆ ಬೇರೆ ಕಡೆಯಿಂದ ಫ್ರೆಂಡ್ಸ್ ಇರ್ತಾರಲ್ಲ, ನೀನೇ ಡಯಟಿಷಿಯನ್ನು, ನೀನೇ ಬರ್ಗರ್ ತಿಂತೀಯ ಅಂತಾರೆ. ತಿನ್ನಬಾರ್ದು ಅಂತ ಯಾರೂ ಹೇಳಿಲ್ಲ. ಸೊ ಆ ಥರ ಜಡ್ಜ್ ಮಾಡೋರು ಇರ್ತಾರೆ. ಸೊ ನಾವು ಕಾನ್ಷಿಯಸ್ ಆಗಿ ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ನಾನು ಆದಷ್ಟು ಮನೆ ಊಟನೇ ತಿನ್ನೋದ್ರಿಂದ ಎಗ್ಸು ಅದೆಲ್ಲ ನಾನು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡ್ತೀನಿ. ಆ್ಯಂಡ್ ಐ ಲೈಕ್ ಇಟ್ ದಿಸ್ ವೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಐ ಥಿಂಕ್ ನಾನು ಇವತ್ತು ನಾಳೆ ಟುಗೆದರ್ ನಾನು 2 ಡೇಸ್ದು ವ್ಲಾಗ್ ಮಾಡಿ ಹಾಕ್ತೀನಿ. ಲೆಟ್ಸ್ ಡೂ ದಿಸ್. ಸೊ ಲೆಟ್ಸ್ ಎಲ್ಲ ಪ್ಯಾಕ್ ಆಯಿತು. ಲೆಟ್ಸ್ ಈಟ್ ಆ್ಯಂಡ್ ಗೋ. ಬ್ರೇಕ್ಫಾಸ್ಟ್ ತಿಂದು ಸಿಗ್ತೀನಿ. ಸಿ ಹೌ ಐ ಲುಕ್. ಯಪ್ಪ ದೇವರೇ, ನನ್ನ ಯೂನಿಫಾರ್ಮು. ಸೊ ಬಿಸಿಲು ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಏನಿಲ್ಲ. ಬಟ್ ಏನು ಗೊತ್ತಾ, ನೆನ್ನೆ ಮೊನ್ನೆ ಎಲ್ಲ 33 ಡಿಗ್ರೀಸ್ ಎಲ್ಲ ಹೋಯ್ತು. ಸೊ ಇಟ್ ಈಸ್ ಅನ್ಬೇರಬಲ್. ಯಾಕಂದರೆ ಬೆಂಗಳೂರಲ್ಲಿ 35 ಅದೆಲ್ಲ ತಡ್ಕೊಳಕ್ಕಾಗುತ್ತೇನೋ, ಬಿಕಾಸ್ ನಾನು ಅಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಬೆಂಗಳೂರಲ್ಲಿ. ಬಟ್ ಇಲ್ಲಿ ಕೋಲ್ಡಲ್ಲಿ ಇದ್ದು 20ವರೆಗೂ ತಡ್ಕೋಬೋದು. 20 ಮೇಲೆ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇವತ್ತು ಬಿಸಿಲು ಕಾಣಿಸ್ತಾ ಇದೆ, ಬಿಸಿ ಆಗ್ತಾಯಿದೆ. ಪ್ರಾಪರ್ ಆಗಿದೆ ಇವತ್ತು. ಸುಮ್ಮನೆ ಬಿಸಿಲು ಕಾಣಿಸೋದು ಯಾವಾಗಲೂ, ಆದರೆ ಚಳಿ ಆಗ್ತಿತ್ತು, ಗಾಳಿ ಬರ್ತಿತ್ತು, ಆ ಥರ ಎಲ್ಲ. ಬಟ್ ನಾವು ಹಚ್ಚಿದ್ದೀನಿ ಅದು ಸ್ವಲ್ಪ ಹೊತ್ತಷ್ಟೇ, ಜಾಸ್ತಿ ಹೊತ್ತು ಕೂರೋಕ್ಕೆ ಆಗಲ್ಲ ಬಿಸಿಲಲ್ಲಿ. ಹೇಳಬೇಕು ಅಂದರೆ ನನಗಂತೂ ಆಗಲ್ಲ. ನನಗೆ ಸ್ಕಿನ್ ಎಲ್ಲ ಸ್ವಲ್ಪ ಬರ್ನಿಂಗ್ ಥರ ಆಗಿಬಿಡುತ್ತೆ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟೊಂದು ಜನ ನಮಗೆ ಬ್ರೇಕ್ ಇರುತ್ತೆ ಅಲ್ವಾ, ಆ ಬ್ರೇಕ್ ಟೈಮಲ್ಲೆಲ್ಲ ಬಂದು ಇಲ್ಲಿ ಕುತ್ಕೋತಾರೆ. ಎಷ್ಟೊತ್ತು ಬೇಕು ಅಷ್ಟೊತ್ತು ಕುತ್ಕೋತಾರೆ. ಬಟ್ ಅವರೂ 30 ಡಿಗ್ರೀಸ್ ಕ್ರಾಸ್ ಆದರೆ ಕೂರೋಕ್ಕಾಗಲ್ಲ ಅಂತ ಹೇಳ್ತಾರಪ್ಪ. ಸೊ ಬಟ್ ಅವ್ರಿಗೂ ಬೇಜಾರಾಗ್ಬಿಟ್ಟಿರುತ್ತೆ ಜಾಸ್ತಿ ಕೋಲ್ಡಲ್ಲಿ ಇದ್ದು. ಅದಕ್ಕೆ ಅವರು ಹಾಗೆ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಇನ್ ಮೈ ಡೇ 1 ಆಫ್ ಇನ್ ಹೌಸ್ ಪ್ಲೇಸ್ಮೆಂಟ್. ಮುಂಚೆ ನಾನು ಕಾಲೇಜ್ಗೆಲ್ಲ ಹೋಗ್ತಾ ಇದ್ನಲ್ಲ ಅಲ್ಲಿ, ಆವಾಗ
ನಾನು ಟೈಮ್ ಟು ಟೈಮ್ ಇರ್ತಾನೆ ಇರಲಿಲ್ಲ, ಯಾವಾಗಲೂ 1-2 ನಿಮಿಷ ಇದೆ ಅಂದಂಗೆ ಹೋಗ್ತಾಯಿದ್ದೆ. ಇವಾಗ 10-15 ನಿಮಿಷ ಬೇಗ ಬರ್ತೀನಿ. ಆ್ಯಂಡ್ ಆ 10-15 ನಿಮಿಷ ಯಾಕೆ ಅಂತಂದರೆ, ಇವಾಗ ಆನ್ ಟೈಮ್ ಹೋದರೆ ಏನಾಗುತ್ತೆ, ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸ್ ಸ್ಟಾರ್ಟ್ ಆದಾಗ ಏನೂ ಅರ್ಥ ಆಗೋಲ್ಲ, ಸೆಟಲ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ಯಾವ ಮಾಡ್ಯೂಲ್ ಮಾಡ್ತಾಯಿದ್ದಾರೆ, ಯಾವ ಡಾಕ್ಯುಮೆಂಟ್ ಓಪನ್ ಮಾಡ್ಕೋಬೇಕು, ಅದೆಲ್ಲ ಕನ್ಫ್ಯೂಷನ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಬೇಗ ರೀಚ್ ಆಗಿಬಿಟ್ಟು ಅಟ್ಲೀಸ್ಟ್ ಮಿನಿಮಮ್ ಆದರೂ ನಾನು 10 ಮಿನಿಟ್ಸ್ ಇಟ್ಕೊತೀನಿ. ಬೇಗ ರೀಚ್ ಆಗಿ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹಾಯ್ ಬಾಯ್ ಮಾತಾಡಿಬಿಟ್ಟು ಯಾವ ಮಾಡ್ಯೂಲ್ ಮಾಡ್ತಾಯಿದ್ದಾರೆ ಏನು ಓಪನ್ ಮಾಡಿ ಇಟ್ಕೊಂಡು ಆಮೇಲೆ ಎಲ್ಲ ಈಸಿ ಆಗುತ್ತೆ, ಟ್ರ್ಯಾಕಿಗೆ ಬರುತ್ತೆ ಎಲ್ಲನೂ. ಸೊ ನಾನು ಬಂದೆ ನನ್ನ ಕ್ಲಾಸ್ ರೂಮ್ಗೆ. ಯಾವಾಗ ಆಗುತ್ತೆ, ಯಾವಾಗ ಫ್ರೀ ಇರುತ್ತೆ ಅವಾಗೆಲ್ಲ ಕ್ಲಿಪ್ಸ್ ತೆಗೆದಿಟ್ಕೊತೀನಿ. ವಿಯರ್ಡ್ ಆಗಿದೆ ಈ ಥರ ಒಂದು. ನಾನು ಯೂಶ್ವಲಿ ರೆಡಿಯಾಗಿ ಹೊರಗಡೆ ಹೋಗ್ತೀನಿ ಅಲ್ವಾ, ಬಟ್ ಇವತ್ತು ಅವ್ರು ಹೇಳಿದ್ದಾರೆ ಹಿಂಗೆ ಬರೋಕ್ಕೆ, ಅದಕ್ಕೆ ಹಿಂಗೆ ಬಂದು ಹೋಮ್ಲೆಸ್ ಥರ ಕಾಣಿಸ್ತಾ ಇದ್ದೀನಿ ನಾನು. ಏನು ಅಂತಂದರೆ, ಇವಾಗ ಪ್ಲೇಸ್ಮೆಂಟಲ್ಲಿರೋದ್ರಿಂದ ಒಲೆ ಹಾಕೋಂಗಿಲ್ಲ, ಹೆವಿ ಮೇಕಪ್ ಏನೂ ಮಾಡೋಂಗಿಲ್ಲ, ಸಟಲ್ ಆಗಿರಬೇಕು, ವಾಚಸ್ ರಿಂಗ್ಸ್ ಅದೇನೂ ಇರಬಾರ್ದು, ಸಿಂಪಲಾಗಿ ಬಟ್ಟೆ ಇರಬೇಕು, ಕಣ್ಣು ಕಾಣಿಸಿಲ್ಲ ಅಂದರೆ ಒಂದು ಸ್ಪೆಕ್ಸ್ ಇರಬೇಕು ಅಷ್ಟೇ. ಸೊ ಆ್ಯಕ್ಚುಲಿ ಒಂದು ಕ್ಲಾಸ್ ಆಯಿತು ಈಗ. ಆ್ಯಂಡ್ ಯಪ್ಪ, ಕ್ಲಾಸು ಲಾಂಗ್ ಇರುತ್ತೆ, ಅಷ್ಟೇ ಬ್ರೈನ್ ಫ್ರೈ ಆಗುತ್ತೆ. 1 ನಿಮಿಷ ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗೋಂಗೆ ಇಲ್ಲ. ಸ್ಟ್ರೈಟ್ ಆ ಪೇಷಂಟ್ ಕೇಸ್ ಹಾಗೆ ಇರಬೇಕು, ತಲೆ ಕೆಟ್ಟೋಗುತ್ತೆ. ಬಟ್ ಐ ಥಿಂಕ್ ಇವೆಂಚುವಲಿ ಆ ಸ್ಟೆಬಿಲಿಟಿ ಬಂದುಬಿಡುತ್ತೆ, ಅಷ್ಟು ಯೋಚನೆ ಮಾಡೋಕ್ಕೆ, ಆ ಸ್ಪೀಡಲ್ಲಿ ಯೋಚನೆ ಮಾಡೋಕ್ಕೆ ಎಲ್ಲ. ಸೊ ಇಟ್ಸ್ ಸ್ಟಿಲ್ ಗುಡ್, ಇಟ್ಸ್ ಗುಡ್. ಸೊ ಇನ್ನು ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಪ್ಲೇಸ್ಮೆಂಟ್ ಅಂತಂದರೆ, ಇದು ಹೀಗೆ ಇರಬೇಕು ಅಂದಾಗ ಹಾಗೆ ಆ್ಯಕ್ಸೆಪ್ಟ್ ಮಾಡಬೇಕು. ಸೊ ಬಟ್ ಇಲ್ಲಿ ನಾನು ಮಾಡ್ತಾ ಇರೋ ಪ್ಲೇಸ್ಮೆಂಟ್ಗೂ ನಾನು ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಹಾಸ್ಪಿಟಲಲ್ಲಿ ಮಾಡಿದ ಪ್ಲೇಸ್ಮೆಂಟ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ ಆ್ಯಕ್ಚುಲಿ ನನ್ನನ್ನು ಯಾರಾದರೂ ಪರ್ಸ್ನಲಾಗಿ ಕೇಳಿದ್ರೆ ಟೇಕ್ ಸಮ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೆನ್ ಕಮ್, ಅದೇ ಒಳ್ಳೆಯದು. ಯಾಕೆ ಅಂತಂದರೆ ನಿಮ್ಗೊಂದು ಐಡಿಯಾ ಇರುತ್ತೆ. ಓಕೆ, ಎಸ್ಪೆಷಲಿ ಹೆಲ್ತ್ ಕೇರ್ಗೆ ನಾನು ಹೇಳೋದು, ಯಾರು ಹಾಸ್ಪಿಟ್ಲಲ್ಲಿ ಈ ಥರ ಮೆಡಿಕಲ್ ಫೀಲ್ಡ್ಸಲ್ಲಿ ಇರ್ತೀರ, ಇಟ್ಸ್ ಇಂಪಾರ್ಟೆಂಟ್ ಟು ವರ್ಕ್, ಅಟ್ಲೀಸ್ಟ್ ಇಂಟರ್ನ್ಶಿಪ್ ಮಾಡಬೇಕು. ಓನ್ಲಿ ದೆನ್ ಯು ವಿಲ್ ಫೀಲ್ ಅ ಲಿಟಲ್ ಬೆಟರ್ ಆ್ಯಂಡ್ ಈಸಿ. ಆ್ಯಕ್ಚುಲಿ ಇವಾಗ ಹೋಗಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು, ಐ ಥಿಂಕ್ ನಮ್ಮದೊಂದು ಅಡ್ಡ ಇದೆ, ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನಾವಲ್ಲಿ ಕ್ಯಾಚಪ್ ಮಾಡ್ತೀವಿ. ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ಚಿಲ್ ಮಾಡಿಬಿಟ್ಟು ಫ್ರೆಂಡ್ಸ್ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಲಂಚ್ ಮಾಡಿ ಮತ್ತೆ ಇನ್ನೊಂದಿದೆ, ಇನ್ನೊಂದು ಕಡೆ ಹೋಗಬೇಕು, ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟು ರೆಕಾರ್ಡ್ ಮಾಡೋಕ್ಕಾಗತ್ತೆ ಮಾಡ್ತಾಯಿದ್ದೀನಿ, ಕೆಲವು ಕಡೆ ಮಾಡೋಕ್ಕಾಗಲ್ಲ. ಸೊ ಇಷ್ಟೇ ಡಾಕ್ಯುಮೆಂಟ್ ಮಾಡೋಕ್ಕಾಗೋದು ನಮಗೆ.
ಅಯ್ಯಯ್ಯೋ, ನಾನು ರೆಕಾರ್ಡ್ ಮಾಡಿಕೊಂಡು ಆ ಕಾರ್ ಬಂದಿದ್ದೆ ನೋಡಿಲ್ಲ. ಕ್ಲಾಸ್ ಎಲ್ಲ ಮುಗೀತು, ನಾನು ರೂಮ್ಗೆ ಹೋಗಬೇಕಿತ್ತು. ಆದರೆ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಬಂದೆ. ಪ್ಲೀಸ್ ಇಗ್ನೋರ್, ನಾನು ಅವತಾರ ಎಲ್ಲ ಇಗ್ನೋರ್ ಮಾಡಿಬಿಡಿ. ಸಿಕ್ಕಾಪಟ್ಟೆ ಸುಸ್ತಾಗಿದೆ ನನಗೆ, ಜಾಸ್ತಿ ಕೆಲಸ ಬೇರೆ ಆಗೋಯ್ತು. ಸೆಕೆಂಡ್ ಹಾಫ್ ಅಂತೂ ಸಿಕ್ಕಾಪಟ್ಟೆ ಥರ ಬ್ರೆಡ್ ರೋಸ್ಟ್ ಥರ ಆಗ್ಬಿಡ್ತು ನನಗೆ. ಸೊ ನಾನಿವಾಗ ಹೊರಗಡೆ ಬಂದೆ, ತೋರಿಸ್ತೀನಿ. ಅಲ್ಲಿಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರುವ. ಇಷ್ಟು ದಿನ ಒಂಥರ ಓಕೆ ಇತ್ತು, ಅಂದರೆ ಸ್ವಲ್ಪನಾದರೂ ಟೈಮ್ ಸಿಗ್ತಾಯಿತ್ತು. ಬಟ್ ರಾತ್ರಿ ನಾನು 11:30ವರೆಗೂ ಸ್ವಲ್ಪ ಕೆಲಸ ಆಯಿತು, ಅದನ್ನು ಮುಗಿಸೇ ಮಲಗಬೇಕಿತ್ತು. ಸೊ ಅದೆಲ್ಲ ಮುಗಿಸಿ ಮಲಗಿ ಬೇಗ ಎದ್ದು ಮತ್ತೆ ಬೆಳಿಗ್ಗೆ ಓಡೋದು. ನನಗೆ ಆ ಡೇಸ್ ನೆನಪಾಗ್ತಾಯಿದೆ. ನಾನು ಅಪೋಲೋ ಅಲ್ಲಿ ವರ್ಕ್ ಮಾಡುವಾಗ ಹಾಗೆ ಇತ್ತು. ನನಗೆ 1 hour ಹೋಗೋಕ್ಕೆ ಬರೋಕ್ಕೆ ಆಗ್ತಾಯಿತ್ತು ಮನೆಗೆ. ಆ್ಯಂಡ್ 1 hour ಓಡಿಸ್ಕೊಂಡು ಬರೋಷ್ಟರಲ್ಲಿ ಟಯರ್ಡ್ ಆಗೋದು, ತಿನ್ನೋ ಮಲಗು, ಬೆಳಗ್ಗೆ ಎದ್ದು ಹೋಗು, ಇದೇ ಆಗಿಬಿಟ್ಟಿತ್ತು ರುಟೀನ್. ಸೊ ಇಲ್ಲೂ ಒಂಥರ ಅದೇ ಆಗಿದೆ. ಬಟ್ ಇಲ್ಲಿ ಇನ್ನೂ ಕಷ್ಟ. ಯಾಕೆ ಅಂತಂದರೆ ನಾವೇ ಮಾಡ್ಕೋಬೇಕು ಎಲ್ಲನೂ. ಮತ್ತೇನಾದರೂ ಖಾಲಿ ಆಗಿದ್ರೆ ನಾವೇ ಹೋಗಿ ತರಬೇಕು, ಅದೆಲ್ಲ ನಾವೇ ಮಾಡಬೇಕಾಗಿರೋದ್ರಿಂದ ಇನ್ನೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ದೆನ್ ಓಕೆ. ಆ್ಯಕ್ಚುಲಿ ಇಲ್ಲಿ ಬಿಸಿಲು ಸ್ಟಾರ್ಟ್ ಆಯಿತು ಅಂತ ಹೇಳಿದೆ. ನಾವು ಹೈಕಿಂಗ್ ಹೋಗಿದ್ದ ದಿನ 33 degrees ಏನೋ ಇತ್ತು. ಬಟ್ ದೆನ್ ಆವಾಗ ಅಷ್ಟೇನು ಅನಿಸಿಲ್ಲ. ಓಕೆ 33 ಥರ ಇಲ್ಲ, ಸ್ಕಿನ್ ಬರ್ನ್ ಏನೂ ಆಗ್ತಾಯಿಲ್ಲ ಅಂತ ಅಂದ್ಕೊಂಡೆ. ಬಟ್ ದೆನ್ ಇಲ್ಲಿ ನೋಡಿ, ನಿಮಗೆ ರೆಡ್ಡಾಗಿ ಕಾಣಿಸ್ತಾ ಇರ್ಬೋದು ಅಲ್ಲಿಗಿಂತ ಇಲ್ಲಿ. ಸಿ ದಿಸ್ ಇಸ್ ಮೈ ಒರಿಜಿನಲ್ ಸ್ಕಿನ್. ಆ್ಯಂಡ್ ಇಲ್ಲಿ ಟಿ ಶರ್ಟ್ ಇತ್ತು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಪರ್ಲಿ. ಆ್ಯಂಡ್ ಅದೆಲ್ಲ ಇಚ್ಚಿಂಗ್ ಆ್ಯಂಡ್ ಬರ್ನಿಂಗ್, ಒಂಥರ ನೇಲ್ ಟಚ್ ಆದರೆ ಇನ್ನೂ ಜಾಸ್ತಿ ಬರ್ನ್ ಆಗುತ್ತೆ ಅದೆಲ್ಲ. ಸೊ ನೋಡೋಣ, ಇವತ್ತು ಅಲೋವೆರಾ ಜೆಲ್ಲೇನೋ ಹಚ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬ್ರೇಕ್ಫಾಸ್ಟ್ ಮಾಡಿಟ್ಟಿದ್ದೀನಿ, ತಿನ್ನಬೇಕು, ಬೇಗ ಹೋಗಬೇಕು. ಅದೃಷ್ಟ ನಾನು ಇಲ್ಲೇ ಇರೋದು. ಎಲ್ಲೋದ್ರೂ ಅಷ್ಟೇ, ನಾನು ಸ್ಕೂಲ್, ಕಾಲೇಜ್, ಇವಾಗ ಯೂನಿ, ಅಲ್ಲಿ ಬೆಂಗಳೂರಲ್ಲೂ ಇಲ್ಲೂ ಒಂದು 5 ನಿಮಿಷ ದೂರದಲ್ಲೇ ಇರ್ತೀನಿ. ಬಟ್ ಇಲ್ಲಿಂದ ಶಿಫ್ಟ್ ಆದಮೇಲೆ ಗೊತ್ತಿಲ್ಲ. ಇದ್ರದ್ದು ಐ ಥಿಂಕ್ ಕಾಂಟ್ರಾಕ್ಟ್ ಮುಗಿಯುತ್ತೆ ಈ ಸ್ಟೇದು, ಇನ್ನೊಂದು 1 ತಿಂಗಳೇನೋ ಇದೆ. ಇದಾದಮೇಲೆ ನಾನೇ ಎಲ್ಲಾದರೂ ಹುಡ್ಕೊಂಡು ಹೋಗಿ ಸ್ಟೇ ಮಾಡಬೇಕು. ಸೊ ಎಲ್ಲರೂ ಬಂದರೆ ಇಲ್ಲಿ ಸರ್ವೈವ್ ಮಾಡೋಕ್ಕಾಗಲ್ಲ. ಬಟ್ ದೆನ್ ಅಷ್ಟು ಕಷ್ಟನೂ ಇಲ್ಲ. ನನಗನ್ಸೋದ ಪ್ರಕಾರ ಒನ್ಸ್ ಇನ್ ಅ ಲೈಫ್ ಟೈಮ್ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಇಲ್ಲಿ ಏನು ಗೊತ್ತಾ, 100% ನಿಮ್ಮದೇ ಎಫರ್ಟ್ಸ್, ನಿಮ್ಮದೇ ಬ್ರೈನ್, ನಿಮ್ಮದೇ ಎಕ್ಸಿಕ್ಯೂಷನ್ ಇರುತ್ತೆ ಇಲ್ಲಿ. ಐ ಮೀನ್ ಇಲ್ಲಂತಂದರೆ ಅಬ್ರಾಡಲ್ಲಿ ನೀವು ಎಲ್ಲಾದರೂ ಹೋಗಿ ಅಲ್ಲಿ ಐ ಥಿಂಕ್ ಫೈನಾನ್ಸಸ್ಗೆ ಮಾತ್ರ ನಾವು ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗ್ತೀವಿ. ಬಟ್ ಮೆಂಟಲ್ ಸ್ಟೆಬಿಲಿಟಿ, ಫಿಸಿಕಲ್ ಸ್ಟೆಬಿಲಿಟಿ, ನಾವೇನು ಡಿಸಿಷನ್ಸ್ ತೊಗೋತೀವಿ, ಯಾವಾಗ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಟೈಮ್ ಮ್ಯಾನೇಜ್ಮೆಂಟ್, ಎಮೋಷ್ನಲ್ ಸ್ಟೆಬಿಲಿಟಿ ಎಲ್ಲದನ್ನೂ ನಾವೇ ಮಾಡಬೇಕು. ವೀಕ್ ಆಗಿರೋರು ಇಲ್ಲಿ ಸರ್ವೈವ್ ಮಾಡೋಕ್ಕೆ ಆಗಲ್ಲ. ನನ್ನನ್ನು ಎಷ್ಟೊಂದು ಜನ ಇವಾಗ ಕೇಳ್ತಾರೆ, ನಾನು ಬರಬೇಕು. ಕೆಲವರು ಫ್ರೆಂಡ್ಸು, ರಿಲೇಟಿವ್ಸು ಅವರೆಲ್ಲ ಯಾರೂ ಹೋಗಿಲ್ಲ, ನೀನು ಹೋಗಿದ್ಯಾ, ಹೆಂಗೆ ಸರ್ವೈವ್ ಮಾಡ್ತಾಯಿದ್ಯಾ ಅಂತೆಲ್ಲ ಕೇಳ್ತಾರೆ. ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಈಸಿ. ನಾನು ಫಸ್ಟ್ ಬಂದಿದ್ದು 2 months ಆಲ್ಮೋಸ್ಟ್ ಡೈಲಿ ಹೇಳ್ತಾ ಇದ್ದೆ. ನಾವು ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಹಂಗೆ ಆಗಿಬಿಡುತ್ತೆ. ಬಿಕಾಸ್ ನಾವು ಯಾವಾಗಲೂ ಜನದ ಮಧ್ಯೆ ಇರೋದ್ರಿಂದ, ನಾನು ಬೇರೆ ವರ್ಕ್ ಬೇರೆ ಮಾಡಿದ್ದೆ. ಸೊ ನನಗೆ ಅಪೋಲೋ ಹಾಸ್ಪಿಟ್ಲಲ್ಲಿ ದಿನ ಜನ ಸಿಗೋರು, ತುಂಬ ಚೆನ್ನಾಗಿ ಮಾತಾಡ್ಸೋರು, ಅದೆಲ್ಲ ಆಗ್ತಾಯಿತ್ತು. ಇಲ್ಲಿ ಪಟ್ ಅಂತ ಬಂದು 4 ಗೋಡೆ ಮಧ್ಯೆ ಇರಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಯಿತು. ಬಟ್ ದೆನ್ ಇವೆಂಚುವಲಿ ಯು ವಿಲ್ ಲರ್ನ್. ಆ್ಯಂಡ್ ಇಲ್ಲಿ ಫಸ್ಟ್ ಡೇ ಬಂದಿದ್ದ ತಕ್ಷಣ ಇಲ್ಲಿನ ಜನ, ನಮ್ಮ ಕ್ಲಾಸ್ಮೇಟ್ಸ್ ಅವರೆಲ್ಲ ಆ್ಯಕ್ಸೆಪ್ಟ್ ಮಾಡಲ್ಲ ಬೇಗ. ಬಿಕಾಸ್ ನಾವು ಬೇರೆ ದೇಶದಿಂದ ಬಂದಿರ್ತೀವಿ. ಅವ್ರ ಆ್ಯಕ್ಸೆಂಟ್ಗೆ, ಅವ್ರು ಮಾತಾಡೋ ಸ್ಟೈಲಲ್ಲಿ ನಾವು ಮಾತಾಡಬೇಕು. ಎಷ್ಟೊಂದು ಸಲ ನಾನು 2-3 ಸಲ ರಿಪೀಟ್ ಮಾಡಿದ್ದೀನಿ, ಅವ್ರಿಗೆ ಅರ್ಥ ಆಗಲ್ಲ. ಇಂಗ್ಲೀಷೇ ಇರುತ್ತೆ. ಬಟ್ ದೆನ್ ಸೊ ಟೈಮ್ ತೊಗೊಳ್ತು ನಾನು ಕಲಿಯೋಕ್ಕೆ. ಇವಾಗಲೂ 100% ಅವ್ರ ಥರ ಇಂಗ್ಲೀಷ್ ಮಾತಾಡೋಕ್ಕೆ ನಂಗೆ ಬರೋಲ್ಲ. ಬಟ್ ದೆನ್ ನಾನು ಮ್ಯಾನೇಜ್ ಮಾಡೋಕ್ಕೆ ಕಲ್ತಿದ್ದೀನಿ. ಸೊ
ಇಟ್ ಈಸ್ ಆಲ್ ಇನ್ ಯು. ನೀವು ಎಷ್ಟು ಬೇಗ ಅಡ್ಯಾಪ್ಟ್ ಮಾಡ್ಕೋತೀರಾ. ಏನಾದರೂ ಒಂದು ಫಾಸ್ಟ್ ಲರ್ನರ್ಸ್ ಆದರೆ ಇಟ್ ಈಸ್ ರಿಯಲಿ ಗುಡ್. ಎವ್ರಿ ಒನ್ಸ್ ಇನ್ ಅ ಲೈಫ್ ಟೈಮ್ ಮಾಡಲೇಬೇಕು. ಸೊ ಇವಾಗ ನನಗೆ ಟೈಮ್ ಆಯಿತು. ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್ ಆ್ಯಂಡ್ ಗೋ. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಪರವಾಗಿಲ್ಲ ವೆದರ್. ಆ್ಯಂಡ್ ಸಿ ಮೈ ಯೂಶ್ವಲ್ ಫಿಟ್ ಚೆಕ್. ವಿಚಿತ್ರವಾಗಿದ್ದೀನಿ ನನ್ನ ಯೂನಿಫಾರ್ಮಲ್ಲಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಗೊತ್ತಾ, ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ. ಎಷ್ಟೊಂದು ಜನ ಹೇಳೋದು ನೀರಿಂದ, ನಾವು ಕುಡಿಯೋ ನೀರಿಂದ ಅಂತ. ಬಟ್ ದೆನ್ ನನಗನ್ಸೋದು ಇಲ್ಲಿ ಬದುಕೋ ಸ್ಟ್ರೆಸ್ಸಿಂದ. ಆದರೆ ಇನಿಷಿಯಲಿ ಇರುತ್ತಲ್ವ ಸ್ಟ್ರೆಸ್ಸು, ಅದರಿಂದ ಅಂತ ನನಗನ್ಸುತ್ತೆ. ಬಟ್ ದೆನ್ ಐ ಡೋಂಟ್ ನೋ, ನನಗದು ಎವಿಡೆಂಟಾಗಿ ಕಾಣಿಸ್ಬಿಟ್ಟಿದೆ. ನಾನು ಯಾವಾಗ ಕರೆಕ್ಟಾಗಿ ಪ್ರೋಟೀನು ತಿಂದು ಚೆನ್ನಾಗಿ ರೆಸ್ಟ್ ಮಾಡಿ ಸ್ಟ್ರೆಸ್ ಲೆವೆಲ್ ಎಲ್ಲ ಕಡಿಮೆ ಆಗಿರುತ್ತೆ, ಆವಾಗ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನ್ನ ಹೇರ್ ಫಾಲ್ ಆಗೋದೇ ಇಲ್ಲ. ಬಟ್ ದೆನ್ ಸ್ವಲ್ಪ ಏನಾದರೂ ಜಾಸ್ತಿ ಸ್ಟ್ರೆಸ್ ತೊಗೊಂಡು ರೆಸ್ಟ್ ಮಾಡಿಲ್ಲ, ನನಗೆ ನಿದ್ದೆ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇದೆ. ಐ ಥಿಂಕ್ ಒಂದು 1 ಇಯರಿಂದ. ಸೊ ಆ ನಿದ್ದೆ ಕರೆಕ್ಟಾಗಿ ಮಾಡದೇ ಇರೋದ್ರಿಂದನೂ ಆಗುತ್ತೆ. ಇವಾಗ ಸದ್ಯಕ್ಕೆ ಇಷ್ಟು ಉಳ್ಕೊಂಡಿದೆ, ನೋಡಬೇಕೇನಾದರೂ ಮಾಡಬೇಕು ಅಂತ. ಲೆಟ್ಸ್ ಸಿ, ಸ್ವಲ್ಪ ರಿಸರ್ಚ್ ಎಲ್ಲ ಮಾಡೋಣ. ಸೊ ಇವತ್ತು ವೆದರ್ ತುಂಬ ಚೆನ್ನಾಗಿದೆ. ಸಿ ಸ್ವಲ್ಪ ವಿಂಡ್ ಇದೆ, ಬಟ್ ಇಟ್ ಇಸ್ ಟಾಲರಬಲ್. ನನಗೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ 17-18 ಎಲ್ಲ ಚೆನ್ನಾಗಿ ಅನಿಸುತ್ತೆ. ಐ ಕ್ಯಾನ್ ಟಾಲರೇಟ್ ವೆಲ್. ಅದೇ ಬೆಂಗಳೂರಲ್ಲಿ ವಿಂಟರಲ್ಲಿ 17-16 ಇದ್ದರೆ ಅಂತ ಇದ್ದೆ. ಇವಾಗ ಇಟ್ ಇಸ್ ಗುಡ್. ಲೆಟ್ಸ್ ಗೋ. Okay, say now. ಸೊ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಆ್ಯಂಡ್ ನೆನ್ನೆಗೆ ಕಂಪೇರ್ ಮಾಡಿದರೆ ಇವತ್ತು ಅಷ್ಟೊಂದೇನು ಶೂಟ್ ಮಾಡೋಕ್ಕಾಗಿಲ್ಲ. ಬಟ್ ದೆನ್ ಇವತ್ತು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ್ಯಕ್ಚುಲಿ ಇವತ್ತು ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ವಲ್ಪ ಟೈಮ್ ಸಿಕ್ತು, ಎಲ್ಲರೂ ವಾಕ್ ಹೋಗಿದ್ವಿ ಕಾಲೇಜ್ ಸುತ್ತಾನೆ. ಸೊ ಇಟ್ ಈಸ್ ಆಲ್ ಗುಡ್. ಲಕ್ಕಿಲಿ ತುಂಬ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇವಾಗ. ಎವ್ರಿಥಿಂಗ್ ಇಸ್ ಸೋ ಗುಡ್. ಆ್ಯಕ್ಚುಲಿ ನಾನು ಪ್ಲೇಸ್ಮೆಂಟ್ ಇಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಅನ್ಕೋತಾ ಇದ್ದೆ ಹೆಂಗೆ ಏನು ಅಂದರೆ ಇರುತ್ತಲ್ಲ, ಆ ಆ್ಯಂಗ್ಸೈಟಿ, ಆ ಭಯ ಇರುತ್ತೆ, ಏನು ಮಾಡ್ಬೋದಾ ಇಲ್ವಾ, ಹೆಂಗಿರ್ತಾರೆ ಇವರು. ಬಿಕಾಸ್ ಇಟ್ ಈಸ್ ರಿಯಲ್ ವರ್ಲ್ಡ್. ನೀವಿನ್ನು ಓದ್ಕೋತಾ ಇಲ್ಲ, ಯು ಆರ್ ಸ್ಟೆಪ್ಪಿಂಗ್ ಔಟ್ಸೈಡ್ ಅಲ್ವಾ. ಬಟ್ ಕಂಪೇರ್ ಮಾಡಿದ್ರೆ 2 ದಿನಕ್ಕೆ ನೆನ್ನೆ ಆ್ಯಂಡ್ ಇವತ್ತು ಇಟ್ ಈಸ್ ರಿಯಲಿ ಗುಡ್ ಪ್ರೋಗ್ರೆಸ್. ನನಗೆ ಖುಷಿ ಆಯಿತು. ಐ ಹ್ಯಾವ್ ಸಮ್ ಕಾನ್ಫಿಡೆನ್ಸ್ ಲೆಫ್ಟ್. ಸೊ ಐ ಹೋಪ್ ನೀವು ಅಷ್ಟೇ ಯಾವ ಫೀಲ್ಡಲ್ಲಿ ನೀವು ಏನೇನು ಮಾಡ್ತಾ ಇರ್ತೀರಾ, ಗೇನ್ ಸಮ್ ಕಾನ್ಫಿಡೆನ್ಸ್. ಅದಕ್ಕೆ ಏನು ಬೇಕು ಸ್ಕಿಲ್ಸ್ ನೋಡಿ. ಇವಾಗ ನನ್ನ ಫೀಲ್ಡಲ್ಲಾದರೆ ಐ ಶುಡ್ ಟಾಕ್. ನಾನು ಅವರಿಗೆ, ಪೇಷಂಟ್ಗೆ, ಕ್ಲೈಂಟ್ಗೆ ಅಥವಾ ಯಾರಿಗೇ ಆಗಲಿ ಅರ್ಥ ಆಗೋ ಥರ ಮಾತಾಡಬೇಕು, ನಾಲೆಡ್ಜ್ ಎತ್ಕೊಂಡು ಮಾತಾಡಬೇಕು, ವಿತ್ ಪ್ರೂಫ್ ಮಾತಾಡಬೇಕು, ಸ್ವಲ್ಪ ಮೋಟಿವೇಶನ್ ಮಾಡಬೇಕು, ಈ ಥರದ್ದು. ಸೊ ಯುಲ್ ನೋ ಅಲ್ವಾ, ನಿಮ್ಮದು ಟೆಕ್ ಬ್ಯಾಕ್ಗ್ರೌಂಡ್ ಆಗಿದ್ದರೆ ವಾಟ್ ಆರ್ ದ ಸ್ಕಿಲ್ಸ್, ಏನು ಬೇಕು, ಬಿಸ್ನೆಸ್ಗಾದರೆ ಏನು ಬೇಕು. ಜಸ್ಟ್ ವರ್ಕ್ ಆನ್ ಎವ್ರಿಥಿಂಗ್ ಆ್ಯಂಡ್ ಗೆಟ್ ದ್ಯಾಟ್ ಡನ್. ಏನಾಗಲ್ಲ, ಎಲ್ಲ ಆಗುತ್ತೆ. ನನಗೂ ಈ ಲೆವೆಲ್ ಆಫ್ ಮೋಟಿವೇಶನ್ ಯಾವಾಗಲೂ ಬರಲ್ಲ. ನಾನು ಏನಾದರೂ ಮಾಡಿ ನಂಗೆ ಖುಷಿ ಆದಾಗ ಮಾತ್ರ ಬರುತ್ತೆ. ಅದರ್ವೈಸ್ ನಾನು ಓವರ್ ಥಿಂಕಿಂಗ್ ಮಾಡ್ತೀನಿ, ನಾನು ಸ್ವಲ್ಪ ಡಲ್ ಆಗ್ತೀನಿ, ಅದೆಲ್ಲ ಇದ್ದಿದ್ದೆ. ಸೊ ಲೆಟ್ಸ್ ಎಂಡ್ ದಿಸ್ ವ್ಲಾಗ್ ಹಿಯರ್. ಐ ಹೋಪ್
ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಎಲ್ಲ ಆಯಿತು. ಆ್ಯಂಡ್ ಇವಾಗ ಟೈಮ್ ಬಂದು 8 ಗಂಟೆ, ಆದರೂ ಚೆನ್ನಾಗೇ ಇದೆ ಬೆಳಕೆಲ್ಲ. ಸೊ I'll see you all in my next video. Until then, you all take care of your health. Bye bye.